ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿಯ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಬಂಧುಗಳ ಈ ದಿನ ತಾರೀಕು 15/9/2025 ಸೋಮವಾರ, ದಕ್ಷಿಣಾಯನ ಶ್ರೀ ವಿಶ್ವವಸು ನಾಮ ಸಂವತ್ಸರದ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಮೃಗಶಿರಾ ನಕ್ಷತ್ರ. ಈ ದಿನ ಸರ್ ಎಂ ವಿಶ್ವೇಶ್ವರಯ್ಯರು ಮಹಾನ್ ಕೊಡುಗೆ ಕೊಟ್ಟಿರ್ತಕ್ಕಂಥ ಅವರ ಒಂದು ಹುಟ್ಟದ ಹಬ್ಬದ ಎಲ್ಲರಿಗೂ, ಯಾರ್ಯಾರು ಇಂಜಿನಿಯರ್ ಎಲ್ಲ ಮಾಡಿದ್ದೀರಿ ಅವ್ರಿಗೆಲ್ಲರಿಗೂ, ನಿಮ್ಮೆಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ನಿಮ್ಮೆಲ್ಲರಿಗೂ ಆ ಸರ್ ಎಂ ವಿಶ್ವೇಶ್ವರಯ್ಯವರು ಹುಟ್ಟಿದ ದಿನದ ಶುಭಾಶಯವನ್ನು ತಿಳಿಸುತ್ತಾ ನಿಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ಇರಲಿ. ಬಂಧುಗಳ ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ ಬನ್ನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಶ್ಚ ರಾಹುವೇ ಕೇತುವೆ ನಮಃ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಜಸೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು ತಿಳಿಸ್ಕೊಡ್ತೀನಿ. ಖಂಡಿತವಾಗೂ ನೀವೆಲ್ಲರೂ ಅದನ್ನು ಮಾಡಿಕೊಂಡು ಪುನೀತರಾಗಿ ಚೆನ್ನಾಗಿರಿ ಅಂತ ಹೇಳ್ಕೊತೀನಿ. ಬಂಧುಗಳೇ ಬನ್ನಿ, ಮೊದಲಿಗೆ ಮೇಷರಾಶಿಯವರಿಗೆ ಪ್ರಗತಿ ಪಥದಲ್ಲಿ ನಡೀತೀರಿ. ಉನ್ನತವಾದ ಸ್ಥಾನಮಾನ ಸಿಗುತ್ತೆ. ಹಿಂದೆ ಆಗಿರ್ತಕ್ಕಂಥ ಘಟನೆಗಳನ್ನೆಲ್ಲ ಮರೆತು ಈಗ ಹೊಸ ಜೀವನವನ್ನು ಪ್ರಾರಂಭ ಮಾಡ್ತೀರಿ. ಇಂದಿನಿಂದ ನಿಮಗೆ ಒಂದು ಹೊಸ ಚೈತನ್ಯ ಬರ್ತಕ್ಕಂಥದ್ದು, ಜೀವನದಲ್ಲಿ ಸಂತೋಷ ಸಿಗ್ತಕ್ಕಂಥದ್ದು, ಉಲ್ಲಾಸಭರಿತವಾಗಿರ್ತಕ್ಕಂಥದ್ದು ಚೆನ್ನಾಗಿ ಆಗ್ತೀರ. ಈ ಒಂದು ಪರ್ವಕಾಲದಲ್ಲಿ ಇವತ್ತಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭ ತರ್ತಕ್ಕಂಥದ್ದು. ವೃಷಭ ರಾಶಿಯವರಿಗೆ ಆಡಳಿತದಲ್ಲಿ ಒಳ್ಳೆಯ ಹೆಸರು ತಗೊಳ್ತಕ್ಕಂಥ ದಿನ ಈ ದಿನ. ಮಿಥುನ ರಾಶಿಯವರಿಗೆ ಲಾಭ ತರ್ತಕ್ಕಂಥ ದಿನ ಈ ದಿನ, ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಕಟಕ ರಾಶಿಯವರಿಗೆ ವಿಸ್ಮಯ ಆಗ್ತಕ್ಕಂಥದ್ದು, ಯಾವುದಾದ್ರು ಒಂದು ಅನಿರೀಕ್ಷಿತವಾಗಿ ಘಟನೆ ನಡೀತಕ್ಕಂಥದ್ದು, ಒಟ್ಟಿನಲ್ಲಂತೂ ಒಳ್ಳೆಯದಂತೂ ನಡೆಯುತ್ತೆ. ಸಿಂಹರಾಶಿಯವರಿಗೆ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ದಿನ ಈ ದಿನ, ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಕನ್ಯಾ ರಾಶಿಯವರಿಗೆ ಕೋಪಕ್ಕೆ ಉದ್ರೇಕಕ್ಕೆ ಒಳಗಾಗ್ತೀರಿ, ಸ್ವಲ್ಪ ದಯವಿಟ್ಟು ನೀವು ಹುಷಾರಾಗಿರಬೇಕು. ಇನ್ನು ತುಲಾ ರಾಶಿಯವರಿಗೆ ಪ್ರೀತಿ ವಾತ್ಸಲ್ಯದಿಂದ ಕೂಡಿರ್ತೀರಿ, ಬೇರೆಯವರಿಗೆ ನೀವು ಪ್ರೀತಿ ಪಾತ್ರರಾಗಿರ್ತೀರಿ, ಬೇರೆಯವರು ನಿಮ್ಮನ್ನು ತುಂಬ ಇಷ್ಟಪಡ್ತಕ್ಕಂಥ ಒಂದು ಸನ್ನಿವೇಶ ಉದ್ಭವ ಆಗ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ಅಪೇಕ್ಷತೆ ಮೀರಿ ನಿಮಗೆ ಫಲ ಸಿಗ್ತಕ್ಕಂಥದ್ದು ಈ ದಿನ, ತುಂಬ ಚೆನ್ನಾಗಿರುತ್ತೆ. ಧನುಷ ರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಈ ದಿನ. ಒಳ್ಳೆಯ ಒಂದು ವಾತಾವರಣದಲ್ಲಿ ನೀವು ಇರ್ತೀರಿ, ತುಂಬ ಚೆನ್ನಾಗಿರ್ತೀರಿ, ಲವಲವಿಕೆಯಾಗಿರ್ತೀರಿ. ಮಕರ ರಾಶಿಯವರಿಗೆ ನಿರ್ಧಾರ ತಗೊಳ್ತಕ್ಕಂಥದ್ದು, ನೀವೇನು ನಿರ್ಧಾರ ತಗೋತೀರಿ, ಏನು ಡಿಸಿಷನ್ ತಗೋತೀರೋ ಅದ್ರ ಮೇಲೆ ನಿಮ್ಮ ಜೀವನ ಅವಲಂಬಿತವಾಗಿರ್ತದೆ, ಹುಷಾರಾಗಿರಿ. ಕುಂಭರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಜಯ ತರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ. ಇನ್ನು ಮೀನರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನೀವು 3 ಗಂಟೆ ಸ್ವಲ್ಪ ಹುಷಾರಾಗಿರಬೇಕು. ಆನಂತರ ನೀವು ಮಿಕ್ಕಿದ ಕೆಲಸಗಳನ್ನೆಲ್ಲ ನೀವು ಮಾಡ್ಕೊಳ್ಳಿ. ಖಂಡಿತವಾಗೂ ಸ್ವಲ್ಪ ದೂರದ ಪ್ರಯಾಣ ಮಾಡಬೇಕಾದ್ರೆ ವರ್ಜಿಸಿ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ. ಹೀಗೆ 12 ರಾಶಿಗಳಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಉದೋ ಯಲ್ಲಮ್ಮ ಉದೋ ಯಲ್ಲಮ್ಮ, ಹುಗೇ ಮಾದಪ್ಪ ಹುಗೇ ಮಾತ್ಮಲಯ. ಬಂಧುಗಳ ಈ ದಿನ ಬಿಲ್ವಪತ್ರೆಯ ಕಾಯಿ ಎಲ್ಲಾದರೂ ಸಿಕ್ಕಿದ್ರೆ ಆ ಕಾಯನ್ನು ತಗೊಂಬಂದು ಅದಕ್ಕೆ ಅರಿಶಿನ ಮತ್ತು ಕುಂಕುಮದಲ್ಲಿ ಲೇಪನ ಮಾಡಿ ಆ ಬಿಲ್ವಪತ್ರೆ ಕಾಯಿನ ಮೇಲೆ ಸ್ವಸ್ತಿಕಾದರೂ ಬರೀರಿ, ಇಲ್ಲ ಓಂಕಾರವನ್ನು ಆದರೂ ಬರೆದಿರಿ. ಬರೆದುಬಿಟ್ಟು ನಿಮ್ಮ ಮನೆಯಲ್ಲಿ ಒಂದು 11 ದಿನವನ್ನು ಪೂಜೆ ಮಾಡಿ. ಅದು ನಿರಾಕಾರ ಸ್ವರೂಪವಾಗಿರ್ತಕ್ಕಂಥ ಗೋಲಾಕಾರದಲ್ಲಿರ್ತಕ್ಕಂಥದ್ದು ಬಿಲ್ವಪತ್ರೆ ಕಾಯಿ. ಆ ಕಾಯನ್ನು ನೀವು ಮನೆ ಒಳಗಡೆ ಇಟ್ಟು ಅದಕ್ಕೆ ಸ್ವಸ್ತಿಕಾದರೂ ಬರೀರಿ, ಇಲ್ಲ ಓಂಕಾರವನ್ನಾದರೂ ಬರೀರಿ. ಈ ಅರಿಶಿನ ಕುಂಕುಮದಲ್ಲಿ ಬರಿಬೇಕು, ಇಲ್ಲ ಯುವತಿಯಲ್ಲೂ ಬರಿಬೇಕು, ಇಲ್ಲ ಗಂಧದಲ್ಲಿ ಬರಿಬೇಕು, ಇಲ್ಲ ಚಂದನದಲ್ಲಿ ಬರಿಬೇಕು. ಬರೆದ್ಬಿಟ್ಟು ಅಕ್ಕಿ ಮೇಲೆ ಆ ಬಿಲ್ವಪತ್ರೆ ಕಾಯಿನಿಟ್ಟು ಅಲ್ಲಿ ಲಕ್ಕಿ ಪತ್ರೆಯನ್ನು ಒಂದು ಆ ಬಿಲ್ವಪತ್ರೆ ಕಾಯಿನ ಮೇಲೆ ಇಟ್ಟಿದ ನಂತರ ನಿಮ್ಗೆ ಎಲ್ಲಿಲ್ಲದ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲ ಸಿಗುತ್ತೆ. ಮನೆಯಲ್ಲಿರ್ತಕ್ಕಂಥ ಒಂದು ನೆಗೆಟಿವ್ ಎನರ್ಜಿ ಎಲ್ಲ ಓಡೋಗಿ ಧನಾತ್ಮಕವಾಗಿರ್ತಕ್ಕಂಥ ಋಣಾತ್ಮಕ ಹೋಗುತ್ತೆ. ಧನಾತ್ಮಕವಾಗಿರ್ತಕ್ಕಂಥ ನಿಮಗೆ ಪವರ್ ಮನೆಗೆ ಬರ್ತಕ್ಕಂಥದ್ದು. ಇದನ್ನು ಮಾಡ್ಕೊಳ್ತೀರಲ್ವ? ಖಂಡಿತವಾಗಿ ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.